ನನಗೆ ಸೈಟಿಗೆ ಬಂದು ರೀಚ್ ಆಗಿದ್ದೀನಿ. ಸೈಟ್ ತೋರಿಸ್ತೀನಿ ನಿಮಗೆ. ನನ್ನ ಹಿಂದೆ ನೀವು ರೋಡ್ ನೋಡ್ಬೋದು. ಅಲ್ಲೊಂದು ಕಾರ್ ನಿಂತಿದೆ, ಕಾಣ್ತಾ ಇದೆಯಾ? ಅಲ್ಲಿ ಅದು ಟಾರ್ ರೋಡ್ ಅದು. ಬಟ್ ಇಲ್ಲಿ ನಡುವೆ ಸ್ವಲ್ಪ ನಿಮಗೆ ಮಡ್ ರೋಡ್ ಇದೆ. ಆ್ಯಂಡ್ ಇಲ್ಲಿ ಮುಂದೆ ಸ್ವಲ್ಪ ಹೋಗುವಾಗ ಟಾರ್ ರೋಡ್ ಕಾಣುತ್ತೆ. ನಡುವೆ ಒಂದು ಮೇ ಬಿ ಒಂದು 200 ಮೀಟರ್ ಸ್ಟ್ರೆಚ್ ಮಾತ್ರ ಮಡ್ ರೋಡ್ ಇದೆ. ಆ್ಯಂಡ್ ಅದಕ್ಕೆ ಆಲ್ರೆಡಿ ಮಡ್ಯಾರ್ ಲಕೋಟೆಕರ್ ಪಂಚಾಯತಿಂದ ಸ್ಯಾಂಕ್ಷನ್ ಆಗಿದೆ ಹೇಳ್ತಾರೆ ರೋಡ್ ಆಗೋದು. ಸೊ ಮಳೆಗಾಲ ನಿಂತ ಕೂಡಲೇ, ಮಳೆಗಾಲ ಆದ ಕೂಡಲೇ ಈಗ ಅದನ್ನು ಸ್ಟಾರ್ಟ್ ಮಾಡಿದೆ, ಕನ್ಸ್ಟ್ರಕ್ಷನ್ ವರ್ಕ್ ಸ್ಟಾರ್ಟ್ ಮಾಡೋದು. ಮ್ಯಾಂಗ್ಳೂರಲ್ಲಿ ಮಳೆಗಾಲ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಇವನ್ ಇನ್ಫ್ಯಾಕ್ಟ್ ಅಕ್ರಾಸ್ ಕರ್ನಾಟಕ, ಬ್ಯಾಂಗ್ಳೂರು ಮೈಸೂರಲ್ಲೂ ಕೂಡ ಮಳೆ ಆಗ್ತಾನೇ ಇದೆ. ಸೊ ಮಳೆ ನಿಲ್ಲಿಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ. ಅದಾದ ಕೂಡಲೇ ರೋಡ್ ಕಂಪ್ಲೀಟ್ ಆಗುತ್ತೆ. ಈಗ ಕಾರ್ ಕಾಣ್ತಾ ಇದೆಯಲ್ಲ, ಕಾರಿಂದ ಸ್ವಲ್ಪ ಇನ್ನೊಂದು, ಈಗ ಕಾರಿಂದ ನನಗೆ ಎಷ್ಟು ಡಿಸ್ಟೆನ್ಸ್ ಇದೆ, ಮೇನ್ ರೋಡಿಂದ ಕಾರಿಗೆ ಅಷ್ಟೇ ಡಿಸ್ಟೆನ್ಸ್ ಇದೆ. ಸೊ ಇಟ್ ಈಸ್ ನಾಟ್ ವೆರಿ ಫಾರ್. ಇಲ್ಲಿಂದ ಜಸ್ಟ್ ಒಂದು 70 to 80 ಮೀಟರ್ಸ್ ಮುಂದೆ ಹೋದರೆ ನಮಗೆ ಮೇನ್ ರೋಡ್ ಸಿಗ್ತದೆ, ಬೀರಿದೇರಳಕಟ್ಟೆ ಮೇನ್ ರೋಡ್ ಸಿಗ್ತದೆ. ಸೊ ನಾನೀಗ ನಿಂತಿರೋದಿಲ್ಲಿ ಮಡ್ಯಾರಲ್ಲಿ. ಸೊ ನನ್ನ ಹಿಂದೆ ಇಲ್ಲಿ ಕಾಣ್ತಾ ಇರುವ ಒಂದು ಸೈಟ್, ಇದು ಆ್ಯಕ್ಚುಲಿ ನಮ್ಮ ಯೂಟ್ಯೂಬ್ ಸಬ್ಸ್ಕ್ರೈಬರೇ ಪರ್ಚೇಸ್ ಮಾಡಿರೋದು. ವಸಂತ್ ಸರ್ ಅಂತ ಹೇಳಿ ಕ್ಯಾನಡಾಯಿಂದ ಅವರು ಈ ಪ್ರಾಪರ್ಟಿಯನ್ನು ಪರ್ಚೇಸ್ ಮಾಡಿದ್ದಾರೆ. ನಾವು ಇದು ಮುಂಚೆ ಟೋಟಲ್ 4 ಪ್ಲಾಟ್ಸ್ ಮಾಡಿದ್ದು. ಅದರಲ್ಲೂ 2 ಪ್ಲಾಟ್ ಸೇಲ್ ಆಗಿದೆ ಮತ್ತು 12.45 ಕೂಡ ಒಂದು ಪ್ಲಾಟ್ ಸೇಲ್ ಆಗಿದೆ. ಈಗ ಅವೈಲೇಬಲ್ ಇರೋದು ಒಂದು 11.75 ಸೆಂಟ್ಸ್ ಇದು ಪ್ಲಾಟ್ ಅಷ್ಟೇ. ಪ್ಲಾಟ್ ನಂಬರ್ 3 1 and 2 ಸೇಲ್ ಆಗಿದೆ, 4 ಸೇಲ್ ಆಗಿದೆ. ಪ್ಲಾಟ್ ನಂಬರ್ 3 ಎಲ್ಲಿದೆ ಅಂತ ನಾನು ನಿಮಗೆ ಹೇಳ್ತೇನೆ. ಈಗ ನಾನು ಅದು ತೋರಿಸ್ತೇನೆ ನಿಮಗೆ. ಪ್ಲಾಟ್ ನಂಬರ್ 1 and 2 ಇದು ಸರ್ವೆ ಸ್ಟೋನ್ಸ್ ನೀವು ನೋಡ್ಬೋದು. ಸೊ ಇಲ್ಲೊಂದು ಸರ್ವೆ ಸ್ಟೋನ್ ಇದೆ. ಆ ಎಲ್ಲೋ ಸರ್ವೆ ಸ್ಟೋನಿಂದ ರೈಟ್ ಸೈಡಿಗೆ ಪ್ಲಾಟ್ ನಂಬರ್ 1 ಆಗುತ್ತೆ. ಇದು ಪ್ಲಾಟ್ ನಂಬರ್ 2 ಆಗುತ್ತೆ. ಇಲ್ಲೂ ಒಂದು ಸರ್ವೆ ಸ್ಟೋನ್ ಕಾಣ್ತಾ ಇರ್ಬೋದು ನೀವು ಲೆಫ್ಟಲ್ಲಿ. ಈಗ ಅದು ಅಲ್ಲಿಂದ ಪ್ಲಾಟ್ ನಂಬರ್ 2 ಎಂಡ್ ಆಗಿ ಪ್ಲಾಟ್ ನಂಬರ್ 3 ಸ್ಟಾರ್ಟ್ ಆಗುತ್ತೆ ಈಗ ಅವೈಲೇಬಲ್ ಇರುವ ಪ್ಲಾಟ್. ಈ ಪ್ಲಾಟಿಗೆ ಫ್ರಂಟೇಜ್ ನಿಮಗೆ ಆಲ್ಮೋಸ್ಟ್ ಒಂದು 50 ಫೀಟ್ ತನಕ ಸಿಗ್ತದೆ. ಆ್ಯಂಡ್ ಲೆಂತ್ 114 ಫೀಟ್ ಇದೆ. ಸೊ ಐ ವುಡ್ ಸೇ ನಿಮಗೆ ಸಾಧಾರಣ ಒಂದು ರೆಕ್ಟ್ಯಾಂಗ್ಯುಲರ್ ಪ್ಲಾಟ್, ಇದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿದೆ ಅಂತ ಹೇಳ್ಬೋದು. ನೋಡಿ, ಇದೆ ಸರ್ವೆ ಸ್ಟೋನ್ ಇದೆ, ಇದು ನಡುವಲ್ಲಿರೋದು. ಹಿಂದೆ ಮತ್ತೊಂದು ಸರ್ವೆ ಸ್ಟೋನ್ ಇದೆ, ಐ ವಿಲ್ ಶೋ ಇಟ್ ಟು ಯು. ನೋಡಿ, ಇಲ್ಲಿ ಹಿಂದೆ ಮತ್ತೊಂದು ಸರ್ವೆ ಸ್ಟೋನ್ ಇದೆ. ಇದರ ಹಿಂದೆ ಏನಿದೆ ಅಂದರೆ ಇಟ್ ಈಸ್ ಜಸ್ಟ್ ಲ್ಯಾಂಡ್ ಅಷ್ಟೇ, ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಆ್ಯಂಡ್ ಇಲ್ಲಿ ನಡುವೆ ರೋಡ್ ಇದೆ. ಇಲ್ಲಿ ನೀವು ನೋಡ್ಬೋದು, ಬಿಕಾಸ್ ಪೀಪಲ್ ಪ್ರಿಫರ್ ಸೀಯಿಂಗ್ ವಾಟ್ ಇಸ್ ದೇರ್ ಬಿಹೈಂಡ್ ದ ಪ್ಲಾಟ್ ಆಲ್ಸೋ. ನೋಡಿ, ಇಲ್ಲಿ ರೋಡ್ ಇದೆ ನಡುವೆ. ಈ ರೋಡ್ ಸ್ಟ್ರೈಟ್ ಪುನಃ ಮೇನ್ ರೋಡ್ಗೆ ಕನೆಕ್ಟ್ ಆಗ್ತದೆ. ಇಲ್ಲೊಂದು ರೋಡ್ ಇದೆ, ಬಟ್ ಇದು ವೆಸ್ಟ್ ಆಗ್ತದೆ. ಈಸ್ಟ್ ಫೇಸಿಂಗ್ ಇದು ಆ್ಯಕ್ಚುಲಿ ಸೈಟ್ ಇರೋದು ಈಸ್ಟ್ ಫೇಸಿಂಗ್. ಸೊ ಇಲ್ಲಿ ಒಂದು ಸರ್ವೆ ಸ್ಟೋನ್ ಇದೆ. ಪ್ಲಾಟ್ ಇದು ಬಾರ್ಡರ್ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಆ್ಯಂಡ್ ವಿಡ್ತ್ ಆಲ್ ದ ವೇ ಕೆಳಗೆ ತನಕ ಇದೆ. ಅಲ್ಲಿದು ನಿಮಗೆ ಸ್ಟೋನ್ ಕಾಣುತ್ತೋ ಇಲ್ವೋ, ಗಿಡ ಬೆಳೆದಿದೆ ತುಂಬ. ಯೆಲ್ಲೋ ಕಲರ್ ಸ್ಟೋನ್ ಅಲ್ಲೊಂದಿದೆ. ಐ ಹೋಪ್ ಕ್ಯಾಮರಾ ಇಸ್ ಕ್ಯಾಪ್ಚರಿಂಗ್ ದಟ್ ಯೆಲ್ಲೋ ಸ್ಟೋನ್. ಸೊ ಆ್ಯಂಡ್ ಇನ್ನೊಂದೇನು ಹೇಳಿದ್ರೆ, ನೆಲ ಕೂಡ ಇದು ಹಾರ್ಡ್ ಸ್ಟ್ರಾಟ್ ಆ್ಯಕ್ಚುಲಿ. ಸೊ ನಿಮಗೆ ಫೌಂಡೇಶನ್ ಮಾಡೋದಿದ್ರು ಜಸ್ಟ್ ಒಂದು 4 to 4.5 ಫೀಟ್ ನೀವು ಡೆಪ್ತ್ ಹೋದರೆ ಸಾಕು ಫೌಂಡೇಶನಿಗೆ. ಈಗ 11.75 ಫುಲ್ ಕವರ್ ಆಗ್ತಾ ಇದೆ. ನೋಡಿ, ಇದು ಫುಲ್ಲು 11.75 ನೋಡ್ತಾ ಇರೋದು ನೀವು. ಇಲ್ಲಿ ತನಕ ಬರುತ್ತೆ. ಇಲ್ಲಿ ಕೂಡ ನೀವು ರೈಟಲ್ಲಿ ಕಾಣ್ಬೋದು. ಲೆಫ್ಟಲ್ಲಿ ಆ್ಯಕ್ಚುಲಿ ಇದ್ದ ಸರ್ವೆ ಸ್ಟೋನ್ ಇದೆ, ಅಲ್ಲಿ ಬೌಂಡ್ರಿ, ಬಟ್ ಅಲ್ಲಿ ಗಿಡ ಬೆಳೆದಿದೆ. ರೈಟಲ್ಲಿ ಇರೋದು ನೀವು ಸ್ವಲ್ಪ ನೋಡ್ಬೋದು, ಇಲ್ಲಿಗೆ ಎಂಡ್ ಆಗುತ್ತೆ. ಈ ಸೈಟಲ್ಲಿ ವಾಸ ಇರೋದಿದ್ರೆ ನಿಮಗೆ ವಾಟರ್ ಸಪ್ಲೈ ಇಲ್ಲಿಂದ ಕೋಟೆಕರ್ ಪಂಚಾಯತಿಂದ ನಿಮಗೆ ವಾಟರ್ ಸಪ್ಲೈ ಇರ್ತದೆ. ಆ್ಯಂಡ್ ಬೇಡ ನಮ್ಮದೇ ಸ್ವಂತ ಬಾವಿ ಬೇಕು ಅಂತ ಹೇಳಿದರೂ ಕೂಡ ಆರಾಮದಲ್ಲಿ ಮಾಡ್ಬೋದು. ನಾರ್ತ್ ಈಸ್ಟ್ ಕಾರ್ನರಲ್ಲಿ ನೀವು ಬಾವಿ ಮಾಡ್ಬೋದು, ವಾಸ್ತು ಪ್ರಕಾರ ಬಾವಿ ಅಥವಾ ಬೋರ್ವೆಲ್ ಏನಾದರೂ ಮಾಡ್ಬೋದು. ಪ್ರಾಪರ್ಟಿ ಇಷ್ಟ ಆಯಿತಾ? ಸೊ ನನಗೆ ಕಾಮೆಂಟ್ ಬಾಕ್ಸಲ್ಲಿ ಹೇಳಿ ನಿಮಗೆ ಈ ಪ್ರಾಪರ್ಟಿ ಬಗ್ಗೆ ಏನು ಅನ್ನಿಸ್ತು ಅಂತ. ಇದು ಒಟ್ಟು ನಿಮಗೆ ಜಪ್ಪಿನಮಗೂರು ಕ್ರಾಸ್ ಏನಿದೆ ಅಲ್ಲಿಂದ ಟುವರ್ಡ್ಸ್ ಕೇರಳ ತಲಪಾಡಿ ಹೋಗುವಾಗ ಲೆಫ್ಟಲ್ಲಿ ಬೀರಿ ಅಂತ ಒಂದು ಜಂಕ್ಷನ್ ಇದೆ. ಬೀರಿ ಜಂಕ್ಷನಲ್ಲಿಯೇ ಕೊಂಡನ ದ್ವಾರ ನಾವು ನೋಡಿದ್ವಲ್ಲ, ಕೊಂಡನ ಪಿಳಿ ಚಾಮುಂಡಿ ಟೆಂಪಲ್ ದ್ವಾರ ನೋಡಿದ್ದು ನಾವು. ಆ ದ್ವಾರದ ಒಳಗೆ ಎಂಟರ್ ಆಗಿ ಅಲ್ಲಿಂದ ಸಾಧಾರಣ 2 ಕಿಲೋಮೀಟರ್ಸ್ ನೀವು ಟುವರ್ಡ್ಸ್ ದೇರಳಕಟ್ಟೆ ಟ್ರಾವೆಲ್ ಮಾಡಬೇಕು. ಆವಾಗ ದೇರಳಕಟ್ಟೆ ಸಿಗುವ 1 ಕಿಲೋಮೀಟ್ರ್ ಮುಂಚೆ ಲೆಫ್ಟಲ್ಲಿ
ಪರಾಶಕ್ತಿ ಟೆಂಪಲ್ ಅಂತ ಇದೆ, ಮಡ್ಯಾರ್ ಪರಾಶಕ್ತಿ ಟೆಂಪಲ್. ಆ ಮಡ್ಯಾರ್ ಪರಾಶಕ್ತಿ ಟೆಂಪಲ್ ಸಿಗುವ ಮುಂಚೆ ಲೆಫ್ಟ್ ಸೈಡಲ್ಲಿ ನಮಗೆ ಈ ಪ್ರಾಪರ್ಟಿಗೆ ಹೋಗುವ ಕ್ರಾಸ್ ರೋಡ್ ಸಿಗೋದು. ಸೊ ಆ ಮೇನ್ ಬೀರಿ ದೇರಳಕಟ್ಟೆ ಮೇನ್ ರೋಡ್ ಏನಿದೆ, ಬಸ್ ಓಡಾಡುವುದು ರೋಡ್, ನಾನಾಗಲೇ ಹೇಳಿದೆ 51 ಸೀರೀಸ್ ಇದು ಬಸ್ ರೂಟ್ ಇಲ್ಲಿದೆ ಅಂತ ಹೇಳಿ. ಸೊ ಅಲ್ಲಿಂದ ನಿಮಗೆ ಆ ಮೇನ್ ರೋಡಿಂದ ಜಸ್ಟ್ ಒಂದು 70 to 80 ಮೀಟರ್ಸ್ ಕ್ರಾಸ್ ರೋಡಲ್ಲಿ ಬರಲಿಕ್ಕೆ ಒಳ್ಳೆ ಪ್ರಾಪರ್ಟಿ ಇದು ಆ್ಯಕ್ಚುಲಿ. ಬಿಕಾಸ್ ನೀವು ಇಲ್ಲಿ ಇನ್ನೂ ಸುಮಾರು ಇಲ್ಲಿ ಮುಂದೆ ಮನೆ ಆಗ್ತಾ ಇದೆ, ಅದು ಕೂಡ ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ಒಂದು ಮನೆ, ತುಂಬ ಒಳ್ಳೆ ಮನೆ ಇದೆ ನೋಡಿ, ಜಸ್ಟ್ ಆಪೋಸಿಟಲ್ಲೇ 2 ಟ್ಯೂಪ್ಲೆಕ್ಸ್ ಮನೆ ಇದೆ. ಆ್ಯಂಡ್ ರೈಟ್ ಸೈಡಲ್ಲಿ ಕೂಡ ಒಂದು ಮನೆ ಆಗ್ತಾ ಇದೆ, ಆ ಕಡೆ ಕೂಡ ಮನೆ ಆಗ್ತಾ ಇದೆ. ನಾನು ನಿಮಗೆ ಜಸ್ಟ್ ತೋರಿಸ್ತೀನಿ. ಈ ಸೈಡ್ ನೋಡಿ, ನಾನು ಸೈಟಲ್ಲೇ ನಿಂತಿದ್ದೇನೆ, ಐ ಆಮ್ ಜಸ್ಟ್ ಟರ್ನಿಂಗ್ ಅರೌಂಡ್. ಇಲ್ಲಿ ಒಂದು ಮನೆ ಇದೆ ನೋಡಿ, ಅಂಡರ್ ಕನ್ಸ್ಟ್ರಕ್ಷನ್ ಇರೋದು ಮನೆ. ಐ ವಿಲ್ ಶೋ ಯು 360 ಡಿಗ್ರಿ ವ್ಯೂ. ಸೊ ನೋಡಿ, ಗೊತ್ತಾಗುತ್ತೆ ನಿಮಗೆ. ನಾನು ಕರೆಕ್ಟಾಗಿ ಪ್ಲಾಟ್ ನಂಬರ್ 2 ಅಲ್ಲಿ ನಿಂತಿದ್ದೇನೆ ಈಗ. ಪ್ಲಾಟ್ ನಂಬರ್ 2 ಅಲ್ಲಿ ನಿಂತು ನಾನು ತೆಗ್ದಿರೋದು 360 ಡಿಗ್ರಿ ವ್ಯೂ, ಗೊತ್ತಾಯ್ತಲ್ಲ. ಸೊ ಇದು ಡೆವಲಪ್ ಆಗದ ಜಾಗ, ಅದು ಅಗ್ರಿಕಲ್ಚರ್ ಸ್ಟೇಟಲ್ಲಿದೆ. ಪ್ರಾಬಬ್ಲಿ ಸಂಬಡಿ ವುಡ್ ಬೈ ಇಟ್ ಆ್ಯಂಡ್ ಡೆವಲಪ್ ಇಟ್, ಆರ್ ಅದರ ಓನರ್ಸ್ ಡೆವಲಪ್ ಮಾಡ್ಬೋದು. ಹಿಂದೆ ಕೂಡ ಹಾಗೆ, ಸದ್ಯಕ್ಕೆ ಅದಿರೋದು ತುಂಬ ಗ್ರೀನರಿ ಇದೆ. ಬಟ್ ಏನು ಹೇಳಿದರೆ ದ ಪ್ಲೇಸ್ ಇಸ್ ವೆರಿ ಪೀಸ್ಫುಲ್, ಲಿವಿಂಗ್ ನಿಮಗೆ ಇಲ್ಲಿ ಪೀಸ್ಫುಲ್ ಇದೆ. ಆ್ಯಂಡ್ ನಾನೀಗಾಗಲೇ ಹೇಳಿದಾಗೆ ಒಂದು ಸ್ವಂತ ಮನೆ, ಒಂದು ನಮ್ಮದೇ ಬಾವಿ, ಮತ್ತು ಒಳ್ಳೆ ಗಾರ್ಡನ್ ಎಲ್ಲ ಬೇಕು, ಮನೆ ಎದುರು ದೊಡ್ಡ ಜಾಗ ಬೇಕು, ಹೀಗೆ ಆಸೆ ಪಡುವವರಿಗೆ ಇದು ಐಡಿಯಲ್ ಪ್ಲೇಸ್. ಬಿಕಾಸ್ ಈಗ ನೀವು ಮ್ಯಾಂಗ್ಳೂರು ಸಿಟಿ ಸೆಂಟರ್, ನಾವು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ದು ವಿಡಿಯೋ. ಈಗ ಇದೇ 11.75 ಸೆಂಟ್ಸ್ ನೀವು ಮ್ಯಾಂಗ್ಳೂರು ಸಿಟಿ ಕಾ ಸ್ಟ್ರೀಟ್ ಅವ್ರ ಹಂಪನಕಟ್ಟ, ಫಳ್ನೇರಿ ಸೈಡ್ ತೊಗೋಬೇಕು ಹೇಳಿದರೆ, ಜಸ್ಟ್ ಸೈಟ್ ವುಡ್ ಕಾಸ್ಟ್ ಯು ನಿಯರ್ಲಿ 3.5 to 4 crores. ಇಷ್ಟು ದೊಡ್ಡ ಸೈಟ್ ನಾನು ಹೇಳ್ತಾ ಇರೋದು. ಅಲ್ಲಿ ನೀವು ಒಂದು ದೊಡ್ಡ ಗಾರ್ಡನ್ ಬೇಕು, ಇಂಡಿಪೆಂಡೆಂಟ್ ಮನೆ ಬೇಕು ಹೇಳಿದರೆ ಯುವರ್ ಬಜೆಟ್ ಶುಡ್ ಬಿ ದ್ಯಾಟ್ ವೇ. ಇಲ್ಲ ನಮಗೆ ಸ್ವಲ್ಪ ಸಬರ್ಬನ್ ಲೊಕ್ಯಾಲಿಟೀಸ್ ಆದರೂ ಪರವಾಗಿಲ್ಲ ಮ್ಯಾಂಗ್ಳೂರಲ್ಲಿ ಹೇಳಿದರೆ, ಐ ಥಿಂಕ್ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ನೋಡಿ, ಆಗಲೇ ಅಂಡರ್ ಕನ್ಸ್ಟ್ರಕ್ಷನ್ ಮನೆ ನಾನು ತೋರಿಸ್ತಾ ಇದ್ದೆ, ಇಲ್ಲಿ ಆಲ್ರೆಡಿ ಡೆವಲಪ್ ಆಗಿರುವ ಮನೆ. ಇಲ್ಲಿ ಕೂಡ ಒಂದು ಮನೆ ಅಂಡರ್ ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಮತ್ತು ಅಲ್ಲಿ ಕೂಡ ಮನೆಗಳಿದೆ ನೋಡಿ, ಮನೆಗಳಿದೆ. ಈ ಸೈಡ್ ನೋಡಿದರೆ ಇಲ್ಲೆಲ್ಲ ಟಾರ್ ರೋಡ್ ಇದೆ. ನನ್ನ ಹಿಂದೆ ನಿಮಗೆ ಟಾರ್ ರೋಡ್ ಕಾಣ್ತಾ ಇದೆ. ಜಸ್ಟ್ ಫಾರ್ ಅ ಶಾರ್ಟ್ ಡಿಸ್ಟೆನ್ಸ್ ಮಡ್ ರೋಡ್ ಇರೋದು ಅಲ್ಲಿಂದ ಒಂದು 200 ಮೀಟರ್ಸ್ ಡಿಸ್ಟೆನ್ಸಲ್ಲಿ ಮಾತ್ರ ಮಡ್ ರೋಡ್ ಇರೋದು. ಅದಾದ ಕೂಡಲೇ ಪುನಃ ಟಾರ್ ರೋಡ್ ಇದೆ ಹಾಗೆ. ಸೊ ಇದು ಒಂದು ಆಲ್ಮೋಸ್ಟ್ 200 ಮೀಟರ್ಸ್ದು ಏನಿದೆ ಅದು ಸ್ಯಾಂಕ್ಷನ್ ಆಗಿದೆ. ನಾನು ಹೇಳಿದಾಗೆ ಇಟ್ ವಿಲ್ ಬಿ ಕನ್ಸ್ಟ್ರಕ್ಟೆಡ್ ಇಮಿಡಿಯೇಟ್ಲಿ ಆಫ್ಟರ್ ರೈನಿ ಸೀಸನ್ ಅಂತ ಹೇಳಿದ್ದಾರೆ ಪಂಚಾಯತಿಂದ. ಹೋಪ್ಫುಲಿ ದೇ ಕೀಪ್ ಅಪ್ ದೇರ್ ಪ್ರಾಮಿಸ್. ಸೊ ದಿಸ್ ಇಸ್ ಅಬೌಟ್ ಮಡ್ಯಾರ್ ಸೈಟ್. 11.75 cents ಪರ್ ಸೆಂಟಿಗೆ ಪ್ರೈಸ್ ಎಷ್ಟು, ಮತ್ತು ಬೇರೆ ಇನ್ನೂ ಏನೆಲ್ಲ ಡೀಟೇಲ್ಸ್ ಬೇಕು ಈ ಪ್ರಾಪರ್ಟಿದು, ನೀವು ನನಗೆ ಕಾಂಟ್ಯಾಕ್ಟ್ ಮಾಡಿ. ಕೆಲವ್ರು ಕೇಳ್ತಾರೆ ಪ್ರೈಸ್ ಯಾಕೆ ಹೇಳೋದಿಲ್ಲ ನೀವು ವಿಡಿಯೋದಲ್ಲಿ ಹೇಳಿ. ಈಗ ಕೆಲವೊಮ್ಮೆ ಏನಾಗ್ತದೆ ಹೇಳಿದರೆ, ನಾನು ವಿಡಿಯೋ ಶೂಟ್ ಮಾಡಿದ್ದು ಇವತ್ತು 27 September 2025ಗೆ ಶೂಟ್ ಮಾಡಿದ್ದೇನೆ. somebody would contact me after a year or after 6 months, after 2 years. ಅವ್ರು ನನಗೆ ಹೇಳ್ತಾರೆ ಪ್ರೈಸ್ ನೀವು ಆಗ ವಿಡಿಯೋದಲ್ಲಿ ಅಷ್ಟು ಹೇಳಿದಲ್ಲ, ಆಗ ಹೇಳೋದಿಲ್ಲ, ದೇ ವುಡಂಟ್ ಸಿ ದ ಡೇಟ್. ಸೊ ಅವ್ರು ನಮಗೆ ನೀವು ಪ್ರೈಸ್ ಹೇಳಿದಷ್ಟಲ್ಲ ಅಷ್ಟೇ ಪ್ರೈಸಿಗೆ ಬೇಕು ಹೇಳಿ, ಅವರದು ಅಪ್ರಿಸಿಯೇಷನ್ ಆಗಿರೋದು ಲ್ಯಾಂಡ್ ವ್ಯಾಲ್ಯೂ ಕನ್ಸಿಡರ್ ಮಾಡೋದಿಲ್ಲ. ನೀವು ವಿಡಿಯೋದಲ್ಲಿ ಹೇಳಿದಿರಿ ಅದೇ ಪ್ರೈಸಿಗೆ ಕೊಡಿ ಹೇಳ್ತಾರೆ. ಸೊ ದ್ಯಾಟ್ ವುಡಂಟ್ ಬಿ ಪಾಸಿಬಲ್. ಸೊ ಐ ಪ್ರಿಫರ್ ಟು ಟೆಲ್ ಇಟ್ ಟು ಯು ಓವರ್ ದ ಫೋನ್. ನನಗೆ ವಾಟ್ಸಪ್ ಮಾಡಿ ಅವ್ರು ನನಗೆ ಕಾಲ್ ಮಾಡಿ, ಕೆಳಕಂಡ ನಂಬರ್ಗೆ ನಾನು ನಿಮಗೆ ಎಲ್ಲ ಡೀಟೇಲ್ಸನ್ನು ಶೇರ್ ಮಾಡ್ತೇನೆ. ದಿಸ್ ಇಸ್ ಅ ಗುಡ್ ಅಂಡರ್ ಡೆವಲಪ್ಮೆಂಟ್ ಲೊಕ್ಯಾಲಿಟಿ. ನಿಟ್ಟೆ ಅವ್ರದ್ದು ಕಾಲೇಜ್ ಇದೆ, ನಿಟ್ಟೆ ಫಾರ್ಮಾಸ್ಯೂಟಿಕಲ್ ಕಾಲೇಜ್ ಮತ್ತು ನಿಟ್ಟೆ ನರ್ಸಿಂಗ್ ಕಾಲೇಜ್ ಇದೆ. ಇಟ್ ಈಸ್ ವೆರಿ ನಿಯರ್ ಫ್ರಮ್ ಹಿಯರ್ ಆ್ಯಕ್ಚುಲಿ. ಈ ಸೈಟಿಂದ ಎಕ್ಸಾಕ್ಟ್ಲಿ ಹೇಳಬೇಕು ಅಂದರೆ 1.1 kilometers ಇದೆ. 100 meters ಟು ದ ಮೇನ್ ರೋಡಿಂದ ಎಕ್ಸಾಕ್ಟ್ಲಿ 1 kilometer ಹೋದರೆ 2 ಕಾಲೇಜ್ ಇದೆ. ಒಂದು ನಿಟ್ಟೆ ಅವ್ರದ್ದು ಗುಲಾಬಿ ಶೆಟ್ಟಿ ಹೇಳಿ, ಮತ್ತೊಂದು ನಿಟ್ಟೆ ಉಷಾ ಹೇಳಿ. ಅಂದರೆ ಒನ್ ಕಾಲೇಜ್ ಇಸ್ ಫಾರ್ಮಾಸ್ಯೂಟಿಕಲ್, ದಿ ಅದರ್ ಒನ್ ಇಸ್ ನರ್ಸಿಂಗ್ ಕಾಲೇಜ್. ಆ್ಯಂಡ್ ಅಲ್ಲಿಂದ ಸ್ವಲ್ಪ ಮುಂದೆ ಹೋದರೆ, ಅಲ್ಲಿಂದ ಒಂದು 1/2 kilometer to 1 kilometer ಮುಂದೆ ಹೋದರೆ ದೇರಳಕಟ್ಟೆ ಮೇನ್ ಟೌನಿಗೆ ನಾವು ರೀಚ್ ಆಗ್ತೇವೆ. ಹೀಗೆ ಇರೋದು. ಸೊ ದ್ಯಾಟ್ ವೇ ದೇರಳಕಟ್ಟೆದು ಪುನಃ ಸಿಟಿಯಲ್ಲಿ, ಅಂದರೆ ನಮ್ಮಲ್ಲಿ ಹೆಚ್ಚಿನ ಜನ ಬ್ಯಾಂಗ್ಳೂರಲ್ಲಿ, ಮುಂಬೈಯಲ್ಲಿ
ಮೈಸೂರಲ್ಲೆಲ್ಲ ಇದ್ದೇವೆ. ಸೊ ಅಲ್ಲಿದು ಸಿಟಿ ಮತ್ತು ಟ್ರಾಫಿಕ್ ಲೈಫ್ ಎಲ್ಲ ನೋಡಿ ಸ್ವಲ್ಪ ಪೀಸ್ಫುಲ್ ಏರಿಯಾ ಬೇಕು, ಊರಿಗೆ ಬಂದಾಗ ಒಂದು ಪೀಸ್ಫುಲ್ ಪ್ಲೇಸಲ್ಲಿ ಇರಬೇಕು ಅಂತ ಆಸೆ ಪಡೋರು ಇರ್ತಾರೆ. ಹಾಗೆ ನೀವು ಆಸೆ ಪಡೋದಿದ್ರೆ ದಿಸ್ ಇಸ್ ದ ಬೆಸ್ಟ್ ಪ್ಲೇಸ್. ಇನ್ ಕೇಸ್ ಇಫ್ ಯು ಲೈಕ್ ದ ಪ್ರಾಪರ್ಟಿ, ಕಾಂಟ್ಯಾಕ್ಟ್ ಮೀ, ವಿ ಕ್ಯಾನ್ ಡಿಸ್ಕಸ್ ಫರ್ದರ್ ಅಬೌಟ್ ದ ಪ್ರಾಪರ್ಟಿ. Thank you for watching the video. See you in the next video.